ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಳಗ್ಗೆ ಇಂದು 11 ಗಂಟೆಗೆ ಸರಿಯಾಗಿ ಹೇಮಾವತಿ ವೃತ್ತದಿಂದ ಇದೀಗ ಪ್ರತಿಭಟನೆ ಆರಂಭವಾಗಿರ್ತಕ್ಕಂಥದ್ದು. ಅಂದ್ರೆ ಹೇಮಾವತಿ ವೃತ್ತ, ಎನ್ಆರ್ ಸರ್ಕಲ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ ಈ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಇರತಕ್ಕಂಥ ಒಂದು ವೇದಿಕೆ, ಬೃಹತ್ ವೇದಿಕೆ ಇದೆ. ಅಲ್ಲಿ ಸಜ್ಜಾಗಿರುವಂಥ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಬೃಹತ್ ವೇದಿಕೆ ಅಂದ್ರೆ ಸಾಕಷ್ಟು ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಭಾಗದಿಂದ ಕೂಡ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಬಂಧನಕ್ಕಾಗಿ ಆಗ್ರಹಿಸಿ ಮಹಿಳೆಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಇದೀಗ ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥದ್ದು. ಬನ್ನಿ ಈ ಕುರಿತು ಪ್ರತಿಕ್ರಿಯೆ ಕೇಳಲು ನಮ್ಮೊಟ್ಟಿಗೆ ನಜ್ಮಾ ನಜೀರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗಾಗಲೇ ಪ್ರತಿಭಟನೆ ಒಂದು ರೀತಿ ಉಗ್ರ ಹಾದಿಯನ್ನ ಪಡ್ಕೊಂಡಿದೆ, ಏನ್ ಹೇಳ್ತೀರಿ ಮೇಡಮ್? ನೋಡಿ, ಇಡೀ ಹೆಣ್ಣು ಕುಲ, ಇಡೀ ಕರ್ನಾಟಕ ಅವಮಾನ ಪಡುವಂತ ಕೆಲಸವನ್ನ, ಇಡೀ ರಾಜಕಾರಣಿಗಳು ಅವಮಾನ ಪಡುವಂತ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ. ಆತನನ್ನ ಬಂಧನಕ್ಕೆ ಒಳಪಡಿಸಬೇಕು. ಆತ ಬಂದಾಗಲ್ಲ, SIT ಈ ಕೂಡಲೇ ಆತನನ್ನ ಬಂಧಿಸಬೇಕು. ಆತ ಕುಂಕುಮ ಇಟ್ಕೊಂಡಿದ್ದೆಲ್ಲವನ್ನ ನೋಡಿದ್ರೆ ಆತ ಕರ್ನಾಟಕದಲ್ಲೇ ಇದ್ದಾನೆ ಅಥವಾ ಇಂಡಿಯಾದಲ್ಲೇ ಇದ್ದಾನೆ ಅನ್ನುವಂತ ಅನುಮಾನಗಳೇನಿದಾವೆ. ಆತನನ್ನ ಬಂಧಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ. ಬರೀ ಇದು ಹಾಸನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಪ್ರಜ್ವಲ್ ರೇವಣ್ಣಕ್ಕೆ ಸಂಬಂಧಪಟ್ಟಿದ್ದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರೋದಲ್ಲ. ನಾನೊಬ್ಳು ರಾಜಕಾರಣಿಯಾಗಿ ಒಬ್ಬ ಹೆಣ್ಮಕ್ಳು ರಾಜಕಾರಣಕ್ಕೆ ಬರೋದು ಇವತ್ತು ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಈ ತರಹದ ಕೃತ್ಯಗಳು ಹೆಚ್ಚಾಗ್ತಾ ಹೋದ್ರೆ ಮುಂದೆ ಹೆಣ್ಮಕ್ಳು ರಾಜಕಾರಣಿಯಿಂದ ದೂರ ಇರ್ತಾರೆ. ಅದ್ರ ಜೊತೆಗೆ ಹೆಣ್ಮಕ್ಳು ಏನ್ ಸಮಸ್ಯೆ ಬಂದ್ರು ಕೂಡ ರಾಜಕಾರಣಿಗಳ ಹತ್ರ ಹೇಳಕ್ ಆಗಲ್ಲ. ಸೊ ಇದು ಇಡೀ ರಾಜ್ಯದ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಸ್ತ್ರೀಯರ ಹಕ್ಕುಗಳನ್ನ ಕುಂದುಗೊಳಿಸುವಂತ ಕೆಲಸ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿಮ್ಮ ಹೋರಾಟನ ಇಲ್ಲ, ವಿಡಿಯೋ ಹರಿಬಿಟ್ಟವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಿದೆ. ಅವರ ವಿರುದ್ಧ ಯಾರ ನಿಮ್ಮ ಹೋರಾಟ ಮೇಡಮ್? ಯಾರ ವಿರುದ್ಧ? ಈಗ ನಾನು ಕೂಡ ದೂರನ್ನ ದಾಖಲು ಮಾಡಿದ್ದೆ. ಯಾರು ವಿಡಿಯೋ ಹರಿಬಿಟ್ಟಿದ್ರು ಅವ್ರ ವಿರುದ್ಧ, ಜೊತೆಗೆ ನನ್ನ ಬಗ್ಗೆ ಅಶ್ಲೀಲವಾಗಿ ಬರೆದು ಬ್ಲಾಕ್ ಮೇಲ್ ಮಾಡಿದಂತ ನವೀನ್ ಗೌಡನ್ ವಿರುದ್ಧ ದೂರನ್ನ ದಾಖಲು ಮಾಡಿದ್ದೆ. SIT ನೆನ್ನೆ ಆತನನ್ನ ಬಂಧಿಸಿದೆ. SIT ನೆನ್ನೆ ಆತನನ್ನ ಬಂಧನಕ್ಕೊಳಪಡಿಸಿದೆ. ಸೊ ಯಾರು ಹೆಣ್ಣು ಮಕ್ಕಳ ಐಡೆಂಟಿಟಿಯನ್ನ ಮರೆಮಾಚದೆ ಹೀಗೆ ಮಾಡಿದ್ದಾರೆ ಅವ್ರ ವಿರುದ್ಧ ಕೂಡ ನಮ್ಮ ಹೋರಾಟ ಇದೆ, ಖಂಡಿತವಾಗ್ಲೂ. ಅಂದ್ರೆ ಮೇಡಮ್, ಈಗಾಗಲೇ ನಾಳೆ ಇವತ್ತು ಪ್ರಜ್ವಲ್ ರೇವಣ್ಣ ಬರ್ತೀವಿ ಅಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಬರ್ತಾರ ಅನಿಸ್ತಾ ಇದೆಯಾ? ಬರ್ಬೋದು ಅನ್ಸುತ್ತೆ, ಯಾಕಂದ್ರೆ 4 ದಿನ ಇದೆಯಲ್ಲ ಎಲೆಕ್ಷನ್ ರಿಸಲ್ಟ್, ಹಾಗಾಗಿ ಬರ್ಬೋದು ಅನ್ಸುತ್ತೆ. ಇಲ್ಲ ಅಂದ್ರೆ ರೆಡ್ ಕಾರ್ನರ್ ಹಾಕಿದ್ದಾರೆ. ಸೊ ರೆಡ್ ಕಾರ್ನರ್ ಹಾಕಿರೋದ್ರಿಂದ ಸಾಧ್ಯತೆಗಳಿದೆ ಅನ್ಸುತ್ತೆ ಬರೋದು. ಅಂದ್ರೆ ಮೇಡಮ್, ಈಗಾಗಲೇ SIT ಕೂಡ ಈ ಒಂದು ತನಿಖೆಯನ್ನು ಚುರುಕುಗೊಳಿಸಿದೆ. SIT ನಡೆಸ್ತಿರುವಂತಹ ಹಾದಿ ಸರಿ ಇದೆಯಾ ಏನಾದ್ರು? ಇಲ್ಲ, SIT ಇನ್ನೊಂದಷ್ಟು ಕಾರ್ಯಪ್ರವೃತ್ತರಾಗಬೇಕು, ಇನ್ನೊಂದಷ್ಟು ಚುರುಕಾಗಿ ಆತನಿಗೆ ಈಗಾಗಲೇ ಬ್ಲೂ ಕಾರ್ನರ್ ಅನ್ನ ಹಾಕಿ ಬಂಧನಕ್ಕೊಳಪಡಿಸಬೇಕಾಗಿತ್ತು. ಜೊತೆಗೆ ರೇವಣ್ಣ ಅವ್ರಿಗೆ ಬೇಲ್ ಕೊಟ್ಟಿದೆಯಲ್ಲ, ನಾವು ಜುಡಿಷಿಯಲ್ ಸಿಸ್ಟಮ್ಗೆ ಗೌರವ ಕೊಡ್ತೀವಿ, ಆದ್ರೆ ಅವರನ್ನ ಇನ್ನೂ ಬಂಧನದಲ್ಲಿಟ್ಟು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಮತ್ತೆ ವಿಕ್ಟಿಮ್ಗಳಿಗೆ ಇನ್ನೊಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ SIT ಮಾಡಬೇಕು, ದೂರುಗಳನ್ನು ಹೆಚ್ಚು ದಾಖಲು ಮಾಡಿಸಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.